ಈಗ ನಾಟಿ ಕೋಳಿ ಸುಡ್ತಾ ಇದೀರಲ್ಲ, ನೆಕ್ಸ್ಟ್ ಏನು? ಒಂದು ಮನೇಲಿ ನಾಟಿ ಕೋಳಿ ಸ್ಪೆಷಲ್ ಅಡಿಗೆ ಮಾಡಿದೀವಿ, ಮತ್ತೊಂದ್ ಕಡೆ ಮಟನ್, ಮತ್ತೊಂದ್ ಕಡೆ ಫಿಶ್. ಚರ್ಮ ನಾಟಿ ಕೋಳಿ ಸಾಂಬಾರ್ ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು. ಸೌದೆದಲ್ಲಿ ಮಾಡಿದ ಅಡಿಗೆ ಅಂದ್ರೇನು ಅಷ್ಟು ಚೆನ್ನಾಗಿತ್ತು. ಇನ್ನೂ ಬೇಕು ಬೇಕು ಅನ್ಸುತ್ತೆ. ಹೆಂಗಿರುತ್ತೆ, ನೀವು ಒಂದ್ಸಲ ಮಾಡ್ಕೊಂಡು ತಿನ್ನಿ. ಸೌದೆನಲ್ಲಿ 30 ವರ್ಷ ಹಿಂದಿನಿಂದಲೂ ಕೂಡ ಗೋಬರ್ ಗ್ಯಾಸ್ ಅನ್ನ ಬಳಕೆ ಮಾಡ್ತಿದ್ದಾರೆ. ಚಿಕನ್ ಆಯ್ತು, ಈಗ ಮೀನ್ ಸುರಿತವ್ರೆ. ಒಳ್ಳೆ ಮೀನು ನೋಡಿ ನೋಡಿ, ಇದು ತೊಪ್ಪೆ. ಇದು ಈ ತರ ಕಲಸಿ ಬಿಡ್ಬೇಕು. ಈ ತರ ಕಲಸಿ ಇವರೆಲ್ಲ ಅವರು ನಾರಾಯಣಪ್ಪ ಅವರು ಒಬ್ಬರೇನ್ ಕಾಲದದು. 2 ತಿಂಗಳಿಗೆ ಬರೋ ಬೆಳೆ ಇದು. 50ರಿಂದ 60 ದಿವಸದೊಳಗೆ ಕಿತ್ತಾಕ್ಬಿಡ್ಬೇಕು, ಇಲ್ಲಾಂದ್ರೆಲ್ಲ ವೇಸ್ಟ್ ಆಗುತ್ತೆ, ಮೊಳಕೆ ಬಂದ್ಬಿಡ್ತದೆ ಎಲ್ಲ. ಈಗ ಆಗ್ತಾ ಇದಾರೆ ಚಿಕ್ಕ ಚಿಕ್ಕ ಅಲ್ಲ, ಮಕ್ಳಾಗೋವೆ ಉಯ್ಯಾಲೆಲ್ಲ ಆಡ್ಕೊಂಡ್ ಕೂತಾವ ಇಲ್ಲಿ. ನೋಡಿ, ಎಲ್ಲ ನಮ್ಮನೆಯವರೇ ಈರುಳ್ಳಿ ನಾಟಿ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಗೋಬರ್ ಗ್ಯಾಸ್ ಇದು ಗೋಬರ್ ಗ್ಯಾಸ್ ಅಲ್ಲ, ಇದು ಸಿಲಿಂಡರ್ ಗ್ಯಾಸ್ ಇದೆ. ಬೇಡ ನಮಸ್ಕಾರ, ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ಇವತ್ತು ಯಾವುದೇ ಫುಡ್ ಬ್ಲಾಗ್ ಅಲ್ಲ, ನಾನು ನಮ್ಮ ಊರಿಗೆ ಬಂದಿದ್ದೀನಿ, ಅಂದರೆ ನಮ್ಮ ಅಣ್ಣವ್ರ ಊರಿಗೆ ಬಂದಿದ್ದೀನಿ. ಇಲ್ಲಿ ವಿಶೇಷತೆ ಏನು ಅಂತ ಅಂದರೆ ಹಳೇ ತೊಟ್ಟಿ ಮನೆ. ಈ ತೊಟ್ಟಿ ಮನೆ ಕಟ್ಟಿ ಒಂದು 70 ವರ್ಷ ಆಗಿರ್ಬೋದು. ಇಲ್ಲಿ 4 ಫ್ಯಾಮಿಲಿ ಇದೆ. ಎಲ್ಲ ನಮ್ಮ ದೊಡ್ಡಪ್ಪಂದಿರ ಆಗಬೇಕು, ಅವ್ರ ಅಣ್ಣಂದಿರೆಲ್ಲ ಇದ್ದಾರೆ. ಇನ್ನೊಂದು ವಿಶೇಷತೆ ಏನು ಅಂದರೆ, ನಾವು ಬೆಂಗಳೂರಲ್ಲಿ ಕಿತ್ತಾಡ್ತಾ ಇದ್ದೀವಿ ಗ್ಯಾಸು ಅಂತ. ಇಲ್ಲಿ 30 ವರ್ಷದ ಹಳೆ ಗೋಬರ್ ಗ್ಯಾಸ್ ಕೂಡ ಇದೆ. ಇಲ್ಲಿ ಬಂದಿರೋ ಉದ್ದೇಶ ಏನು ಅಂತ ಅಂದರೆ, ಮದುವೆ ಆಗಿ ಆಲ್ಮೋಸ್ಟ್ ಅಲ್ಲಿ 8-9 ತಿಂಗಳಾಗ್ತಿದೆ. ಆವಾಗಿಂದ ಕರಿತಿದ್ರು, ಬನ್ನಿ ಅಳುಗುಳಿ ಮನೆ ಅಂತ. ಆವಾಗೆಲ್ಲ ಬರೋಕ್ಕಾಗ್ತಿರಲಿಲ್ಲ ಟೈಮು. ಇವಾಗ ಫ್ರೀ ಮಾಡಿಕೊಂಡು ನಾನು, ನಮ್ಮ ಹೆಂಡತಿ, ನಮ್ಮ ತಂಗಿ, ನಮ್ಮ ತಂದೆ ಎಲ್ಲರೂ ಬಂದಿದ್ದಾರೆ. ಸೊ ಇವತ್ತು ಒಬ್ಬರ ಮನೇಲಿ ಮಟನು, ಒಬ್ಬರ ಮನೇಲಿ ಚಿಕನ್ನು, ಒಬ್ಬರ ಮನೇಲಿ ಫಿಶ್ಶು. ಇವಾಗ 3 ಜನದ ಮನೇಲಿ ಇವಾಗ ಇದೆ. ಅದಕ್ಕಿಂತ ಮುಂಚೆ ಈಗ ನಮ್ಮ ತೊಟ್ಟಿ ಮನೆ, ಅಂದರೆ ನಮ್ಮ ಕಾಂದನ ಬಗ್ಗೆ ಸ್ವಲ್ಪ ಲೈಟಾಗೆ ನಿಮಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಅಣ್ಣಂದಿರಿದ್ದಾರೆ. ಹಂಗೆ ಗೋಬರ್ ಗ್ಯಾಸ್ ಬಗ್ಗೆ, ನಮ್ಮ ತೊಟ್ಟಿ ಮನೆ, ನಮ್ಮ ಹಸುಗಳು ಹಿಂದೆ ಕಾಣಿಸ್ತಿದೆಯಲ್ಲ, ಇನ್ನೂ ಬೇಜಾನಿದ್ವು. ಈಗ ಹಂಗಂಗೆ ಬತ್ತ ಒಂದೊಂದೇ ಹಸುಗಳು ಕಡಿಮೆ ಆಗ್ತಾ ಬಂದವೆ. ಈಗ ಸದ್ಯಕ್ಕೆ ಇಷ್ಟಿದ್ದಾವೆ. ಅವ್ರ ಕೈಯೆಲ್ಲ ನಾನು ನಿಮಗೆ ಮಾಹಿತಿ ಕೊಡಿಸ್ತೀನಿ. ನಮ್ಮ ಮುತ್ತು ಅಣ್ಣ ಹಾಗೂ ಪಾಂಡು ಅಣ್ಣ ಅಂತ, ಇವರು ಇನ್ನು ಮುಂದೆ ಮಾತಾಡ್ತಾರೆ. ನನ್ನ ಹೆಸರು ಮುತ್ತುರಾಜ್ ಅಂತ ಹೇಳಿ. ನಾನು ಹಿಂದಿ ಟೀಚರ್, ಇಂದಿರಾ ಗಾಂಧಿ ವಸತಿ ಶಾಲೆ ಪಾಳ್ಯದಲ್ಲಿ. ಇವರು ನಮ್ಮ ಅಣ್ಣ, 2ನೇ ಅಣ್ಣ ಪಾಂಡು ಅಂತ ಹೇಳಿ. ನಾವಿವತ್ತು ನಮ್ಮ ಉಂಡಾಡಿ ಗುಂಡನ ಮದುವೆ ಆದ ಸುಮಾರು ಒಂದು 6-7 ತಿಂಗಳಿಂದನೂ ನಮ್ಮ ಮನೆಗಳಿಗೆ ಊಟಕ್ಕೆ ಕರೀತಾ ಇದ್ದು, ಹಳಿಗುಡಿಗೆ. ಆದರೆ ಬಂದಿರಲಿಲ್ಲ. ಇವತ್ತು ಬಂದಿದ್ದಾರೆ. ಇವತ್ತು ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದೀವಿ. ನಾವು ಚಿಕ್ಕಪ್ಪ ದೊಡ್ಡಪ್ಪ 4 ಮನೆಯವರೆಲ್ಲ ಒಟ್ಟಾಗಿ ಒಂದು ಮನೇಲಿ ನಾಟಿ ಕೋಳಿ ಸ್ಪೆಷಲ್ ಅಡುಗೆ ಮಾಡಿದ್ದೀವಿ, ಮತ್ತೊಂದು ಕಡೆ ಮಟನ್ನು, ಮತ್ತೊಂದು ಕಡೆ ಫಿಶ್ಶು. ಇದು ನೋಡ್ತಿರೋಂಥ ಹಿಂದ್ಗಡೆ ನೀವು 70 ವರ್ಷದ ಹಿಂದಿನ ಹಳೆ ಮನೆ, 4 ತೊಟ್ಟಿರುವಂಥ 16 ಕಂಬದ ಹಳೆ ಮನೆ. ಈ ಮನೆ ಮತ್ತು ಇಲ್ಲಿನ ವಾತಾವರಣದ ಬಗ್ಗೆ ನಮ್ಮ ಅಣ್ಣ ಆದಂತಹ ಪಾಂಡುರವರು ನಿಮಗೆ ಸ್ವಲ್ಪ ವಿಷಯವನ್ನು ತಿಳಿಸ್ತಾರೆ. ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀನಿ. ನಮ್ಮ ಹೆಸರು ಪಾಂಡು ಅಂತ. ನಮ್ಮ ಹಸುಗಳು ಆವಾಗ ಒಂದು 50 ಕರಡೆ ಇದ್ವು. ಇವಾಗ ಬರೀ ಒಂದು 4-5 ಇಟ್ಕೊಂಡಿದ್ದೀವಿ ಅಷ್ಟೇ. ಅವ್ರು ಮೇಯ್ಸೋಕ್ಕಾಗಲ್ಲ, ಯಾರು ಆಳುಗಳು ಬರೋಲ್ಲ ಅಂತ ಅಂದ್ಬಿಟ್ಟು. ಅದರಿಂದ ವಿಶೇಷ ಅಂದರೆ, ನಮ್ಮದು 30 ವರ್ಷದ ಹಿಂದೆ ಗ್ಯಾಸ್ ಆಗಿರೋದು. ನಾವು ತೊಪ್ಪೆ ಗಿಪ್ಪೆ ಕಲ್ಸ್ಕೊಂಡು ಅದರಿಂದ ಇದು ಮಾಡ್ತಾ ಇದ್ದೀವಿ. ನೀವೆಲ್ಲ ಸಿಲಿಂಡರ್ಗೋಸ್ಕರ ಇದು ಮಾಡ್ತಾ ಇದ್ದೀರಾ. ಬನ್ನಿ, ಅದ್ರ ಬಗ್ಗೆ ತೋರಿಸ್ತೀನಿ. ಶುರು ಮಾಡಿದ್ದೀವಿ 30 ವರ್ಷದ ಹಿಂದೆನೆ. ಅದ್ರ ಬಗ್ಗೆ ತೋರಿಸ್ತೀನಿ ಬನ್ನಿ. 30 ವರ್ಷ ಹಿಂದಿನಿಂದಲೂ ಕೂಡ ಗೋಬರ್ ಗ್ಯಾಸ್ ಅನ್ನ ಬಳಕೆ ಮಾಡ್ತಿದ್ದಾರೆ. ಮನೆಗೆ 30 ವರ್ಷಗಳ ಹಿಂದೆನೆ ಗೋಬರ್ ಗ್ಯಾಸ್ ಇತ್ತು. ಹೌದು, ಅವಾಗಿಂದನೇ ಇದೆ. ಅದನ್ನ ಬಳಕೆ ಮಾಡ್ತಾರೆ ಅಂತ. ಹೆಂಗೆ ಇದಾಗೋದು? ಅದು ಒಳಗಡೆ ಇದು ಟ್ಯಾಂಕ್ ತರ ಕಟ್ಟಿದಾರೆ. ಬನ್ನಿ ತೋರಿಸ್ತೀನಿ. ಇದು ಫುಲ್ ಸಿಮೆಂಟ್ ಅಲ್ಲಿ ಕಟ್ಟಿರೋದು. ಇದು ಆಳ 6 ಅಡಿ ಇದೆ, ಚದರ 6 ಅಡಿ, ಫುಲ್ 6 ಅಡಿ ಇದೆ. ಇದ್ರ ಮೇಲ್ಗಡೆ ಹೊರಗಡೆ ನೋಡಿ, ಅಲ್ಲಿ ತೊಪ್ಪೆ ಕಲ್ಸ್ಬಿಡ್ತೀನಿ ನೋಡಿ. ಇಲ್ಲಿ ತೊಪ್ಪೆ ಕಲ್ಸ್ಬಿಡ್ತೀನಿ. ಇದು ತೊಪ್ಪೆ ಇಲ್ಲಿ ಕಲಸಿ ಫುಲ್ ಅದ್ರದ್ದು 10 kg ಅಷ್ಟು ತೊಪ್ಪೆ ಹಿಡಿತದೆ. 4 ಬಿನ್ಗೆ ನೀರು ಇರ್ತದೆ. ಅದು ಕಲಸಿ ಫುಲ್ ಇದು ಮಾಡಿ ತೋರಿಸ್ತೀನಿ ನೋಡಿ. ನೋಡಿ, ಇದು ತೊಪ್ಪೆ. ಇದು ಈ ತರ ಕಲಸಿ ಬಿಡ್ಬೇಕು. ಈ ತರ ಕಲಸಿ ಫುಲ್ ಗಟ್ಟಿ ಇದು ಮಾಡಿ. ಅಲ್ಲಿ ಹೋಲ್ ಇರುತ್ತೆ, ಇದು ಹೋಲ್ ಇರ್ತದೆ ನೋಡಿ. ಇಲ್ಲಿ ಹೋಗುತ್ತೆ ನೋಡಿ. ಹೋಗಿ ಇದಾಗಿ ಒಳಗಡೆ ಹೋಗುತ್ತೆ ನೋಡಿ. ಹಿಂಗೆ ಮುಚ್ಚಿಬಿಡೋದು, ಫುಲ್ ಕಲಸಿ ಬಿಟ್ಬಿಟ್ಟು. ಆಮೇಲೆ ಇಲ್ಲಿ ತುಂಬಿತ್ತು ಇದು ಬತ್ತು ಅಂದರೆ ವೇಸ್ಟೇಜ್ ನೋಡಿ. ಈ ಕಡೆ ಬರ್ತದೆ ನೋಡಿ, ಬನ್ನಿ ತೋರಿಸ್ತೀವಿ ನೋಡಿ. ಇಲ್ಲಿ ಕಡೆ ಇಲ್ಲಿ ವೇಸ್ಟೇಜ್ ಬರ್ತದೆ, ತುಂಬಿದು ಬರ್ತದೆ. ಇಲ್ಲಿ ವೇಸ್ಟೇಜ್ ಇಲ್ಲೇ ಬರ್ತದೆ ನೋಡಿ. ಹೋಲ್ ಇದೆ ಇಲ್ಲಿ, ಅಲ್ಲಿ ಬರ್ತದೆ. ಇಲ್ಲಿ ಪೈಪ್ ಹಾಕಿದೀವಿ ನೋಡಿ. ಇಲ್ಲಿಂದ ಒಳಗಡೆ ಹೋಗಿ ಬನ್ನಿ, ಮುಂದ್ಗಡೆ ತೋರಿಸ್ತೀನಿ. ಮುಂದೆ ಪೈಪ್ ಆಗಿತ್ತು. ಈ ಗೋಬರ್ ಗ್ಯಾಸ್ಗೆ ನೀವು ಬರೀ ಸಗಣಿ ಹಾಕ್ಬೇಕು ಅಂತಾನೆ ಇಲ್ಲ, ಹಣ್ಣಿನ ಸಿಪ್ಪೆ ಯಾವ್ದು ಬೇಕಾದ್ರೂ ಹಾಕ್ಬೋದು. ಅದು ಕೊಳೆತಂತ ಪದಾರ್ಥಗಳು ಗೋಬರ್ ಗ್ಯಾಸ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಟ್ರಾಕ್ಟರ್ ಅಷ್ಟು ಗೊಬ್ಬರ ಹಾಕ್ಬೇಕು, ಕಲಸಿ ಬಿಟ್ಬಿಡ್ಬೇಕು ಅಷ್ಟು. ಸ್ಟಾರ್ಟಿಂಗ್ ಅಲ್ಲಿ 1 ವಾರ ಬಿಟ್ಬಿಡ್ತು ಅಂದ್ರೆ ಆಟೋಮೆಟಿಕ್ 3,000-2,000 ಕಿತ್ತಾಡ್ತಾ ಇದೀವಿ. ಇಂಡಿಯಾ ಪೂರ್ತಿ ಕಿತ್ತಾಡ್ತಾ ಇದೆ. ಹೌದು, 30 ವರ್ಷಗಳಿಂದನೇ ಮಾಡ್ಕೊಂಡಿದ್ದೀವಿ ನೋಡಿ. ಕೂಡ ಅಪ್ಡೇಟೆಡ್ 30 ವರ್ಷಗಳಿಂದನೇ ನೋಡ್ರಿ. ಒಳಗಡೆ ಹೋಗಿ ತೋರಿಸ್ತೀನಿ.
ಇದೇ ತೊಟ್ಟಿ ಮನೆ. ಬನ್ನಿ. ಬನ್ನಿ, ಇಲ್ಲಿ ತೋರಿಸ್ತೀನಿ ಬನ್ನಿ, ಪೈಪ್ ಹೋಗಿರೋದು. ಕಂಬಗಳು ನಮ್ಮ ತಾತನ ಕಾಲದ್ದು. ಇವಾಗೆಲ್ಲ ಏನು ನೀವು ಪಿಲ್ಲರ್ ಬಳಸ್ತಾ ಇದ್ರಿ, ಮೊದಲು ಈ ರೀತಿಯ ಕಂಬಗಳನ್ನು ಬಳಸ್ತಾ ಇದ್ರು. ಇದು ಆವಾಗ ಬಳಸ್ತಾ ಇದ್ದಂಥ ಎತ್ತಿನ ಗಾಡಿ ಚಕ್ರಗಳು. ಇದು ನೇಗಿಲು, ಕುಂಟೆ ಅಂತ ಕರೀತಾರೆ, ರಾಗಿ ಚೆಲ್ಲೋದು, ರಾಗಿ ಚೆಲ್ಲುವಂಥದ್ದು ರೀತಿ. ಇದು ನಮ್ಮ ದೊಡ್ಡಪ್ಪ ಅವರು ಈಗ ಕಾಡಿಂದ ಬಂದಿದ್ದಾರೆ. ಸೊ ಈಗ ಊಟ ಮಾಡ್ತಾ ಇದ್ದಾರೆ. ಗ್ಯಾಸ್ 80ಕ್ಕಿಂತ ಹೆಚ್ಚು. ಗ್ಯಾಸ್ ಬತ್ತಿಲ್ಲ ಕಣ ಅಂತೆಸು. ಮಧ್ಯಾಹ್ನ ಎಲ್ಲ ಅಡಿಗೆ ಮಾಡ್ತಾನ. ಇಲ್ಲ, ಅಡಿಗೆ ಮಾಡಿರೋದಕ್ಕೆ ಗ್ಯಾಸ್ ಕಡಿಮೆ ಆಗಿದೆಯಾ? ಇವರು ನಮ್ಮ ಮಿಸ್ಸಸ್ ಕಾವ್ಯ ಅಂತ. ನನಗೆ ಮದುವೆ ಮಾಡಬೇಕಿತ್ತು. ಸ್ವಂತ ಮಾವು ಮಗಳು ಆನ್ ಮಾಡಿದ್ಯಾ? ಇದೆ. ಆಫ್ ಮಾಡಿದ್ದಾರೆ. ಗೋಬರ್ ಗ್ಯಾಸ್. ಇದು ಗೋಬರ್ ಗ್ಯಾಸ್ ಅಲ್ಲ, ಇದು ಸಿಲಿಂಡರ್ ಗ್ಯಾಸ್ ಇದೆ. ನಡಿ ಮುಂದೆ ಒಳಗಡೆ ತೋರಿಸ್ತೀನಿ. ಒಳಗಡೆ ನೋಡಿ, ಈಗ ಬನ್ನಿ ಒಳಗಡೆ ಬರ್ಬೇಕು. ಒಬ್ಬೊಬ್ಬರದ ಇಲ್ಲಿ ನೋಡಿ ಹಳೆಯ ಫೋಟೋಗಳಿವು. ಇದು ನೋಡಿ ನಮ್ಮ ದೊಡ್ಡಪ್ಪ, ದೊಡ್ಡಮ್ಮ, ಅಜ್ಜಿ. ನೋಡಿ 90 ವರ್ಷದವ್ರು ಇಲ್ಲಿರೋದು. ಇವರು ಅವ್ರ ಮಿಸ್ಸಸ್, ಅವ್ರ ತಾಯಿ. ಇಲ್ಲೇ ಇದಾರಲ್ಲ ದೊಡ್ಡಪ್ಪ. ನೋಡಿ ಹಿಂದೆ ಹಸ್ಗಳು ನೋಡಿ, ನೋಡಿ ಇಷ್ಟು ಹಸ್ಗಳಿದ್ದಾವೆ. ಒಂದಪ್ಪ 60 ಇದೆ. ಇಲ್ಲಿ ಇಬ್ರು ಯಾರು ಮಕ್ಕಳು? ಅವರು ಚಿಕ್ಕವರು, ಒಬ್ರು ಸಿದ್ದಪ್ಪ, ಒಬ್ರು ಶ್ರೀನಿವಾಸ್. ಇಲ್ಲೂ ಇದಾರಲ್ಲ. ಇದು ಇದ್ಯಾರು? ಇದು ಅವರು ಅಮ್ಮ ಅಪ್ಪ. ಸಿಕ್ಸ್ ಎಲ್ಲ ಹೊಡಿತಾವ, ಕ್ರಿಕೆಟ್ ಎಲ್ಲ ಆಡ್ತಾವ್ರಿ. ಇಲ್ಲಿ ಯಾರ್ಯಾರೆಲ್ಲ ಕ್ರಿಕೆಟ್ ಆಡ್ತಾರೆ? ಇವರೆಲ್ಲ ಅವರು ನಾರಾಯಣಪ್ಪ ಅವರು ಯಾವ ಒಬ್ಬಿರನ್ ಒಬ್ರೇನ್ ಕಾಲದಲ್ಲ. ನಡ್ರಿ ಈಗ ತೋರಿಸ್ತಾರ ಅವರು. ನಮ್ಮ ಅಣ್ಣ ತಮ್ಮವ್ರು ತೋರಿಸ್ತಾರ. ನಡ್ರಿ ಮುಂದೆ ಬನ್ನಿ. ಹಂಗೆ ಕೆಳಗಡೆ ಬೊಕ್ಕ ನಡ್ರಿ. ಅಲ್ಲಿ ಮುಂದೆ ಇದೆ ತಾತ ಅಜ್ಜಿ. ಅಲ್ಲಿ ನಮ್ಮ ಅಜ್ಜಿ ತಾತ ಅವರು, ಅವ್ರ ಫೋಟೋ. ಅವ್ರ ಅಮ್ಮ ಇವರು ನಮ್ಮ ತಾತ. ಇವರು ಅವ್ರ ತಾಯಿ, ಅವ್ರ ಹೆಂಡತಿ. ನಮ್ದು 18 ಕಂಬಗಳಿರುವಂತಹ 4 ತೊಟ್ಟಿಗಳಿಂದ ಕೂಡಿರುವಂತ ಮನೆ. ವಿಶೇಷ ಏನು ಅಂದ್ರೆ ಒಬ್ಬೊಬ್ರು ಒಂದೊಂದು ಕಲರ್ಗಳು ಹೊಡ್ಕೊಂಡಿದ್ದಾರೆ. ಒಬ್ಬೊಬ್ರು ಒಂದೊಂದು ಕಲರ್ ಹೊಡ್ಕೊಂಡಿರೋದು. ಒಂದೊಂದು 4 ತೊಟ್ಟಿಗಳು. ಇಲ್ಲೇ ಬಟ್ಟೆ ಹಾಕಕ್ಕೂ ಇದೆ. ನೋಡಿ ಈಗ ಕಂಬ. ಇದು ನಮ್ಮ ಇದು ಮೂರನೇ ಅವ್ರದ್ದು. ಮೂರನೇ ಅವ್ರದ್ದು ಇದು. ಇಲ್ಲಿ ಹೊಡಿತಾರೆ. ನಮ್ಮ ಅಣ್ಣ ಹೆಂಡತಿ, ಇದು ನಮ್ಮ ತಮ್ಮನ ಹೆಂಡತಿ. ಹೌದು, ನಮ್ಮ ಮಿಲೆಟ್ ಅವರು ಕೂಡ ಇವರೇ. ನಮ್ಮನೆ ಮಿಲೆಟ್ಸ್ ಅವರು. ಇಲ್ಲೊಬ್ಳು ಚಿಕ್ಕ ಅಲ್ಲ ಮಕ್ಳಾಗವೆ ಉಯ್ಯಾಲೆಲ್ಲ ಆಡ್ಕೊಂಡ್ ಕೂತಾವ ಇಲ್ಲಿ. ಇಲ್ಲಿ ಮಕ್ಕ ತೋರಿಸಿಲಿ. ಒಂದೊಂದು ಮುತ್ತುಗಳು. ಅದು ಅವನ್ ಮಗನ ಹತ್ರನೇ ಉಯ್ಯಾಲೆ ಆಡಿಸ್ಕೊತಿದ್ಯಲ್ಲ ನೀನು. ಎಂತ ಲೆಜೆಂಡ್ ಹೇಳಿ ನೀನು. ಕಳಿಸ್ತೀನಿ ರಮೇಶ್ ಅಣ್ಣಂಗಿದ್ದೇನೆ. ನಿಮ್ಮ ಅಪ್ಪಂಗೆ ತೋರಿಸ್ತೀನಿ ಇಟ್ಕೊಂಡು. ನೋಡ್ರಿ ಇಲ್ಲಿ ತೊಟ್ಟಿ ಮನೆ ಕಾಣಿಸ್ತಿಲ್ಲ ಅಂದವ್ರು ಇಲ್ಲಿ ಈಗ ಹೊಸದಾಗಿ ಇದು ಮಾಡ್ತಾ ಇರೋದು. ಬನ್ನಿ, ಅವರು ನಮ್ಮ ಮೂರನೇ ಚಿಕ್ಕಪ್ಪನ ತೋರಿಸ್ತಾ ಇದ್ದೀವಿ. ಎರಡನೇ ಚಿಕ್ಕಪ್ಪ ಅಲ್ವಾ? ಮೂರನೇವರು. ಮೂರನೇವ್ರು ಇವರೇ ಮೂರನೇವರು. ನೋಡಿ ಫೋಟೋಗಳು ತಗೊಳ್ಳಿ. ಅವ್ರದ್ದು ಆಗಿನ ಕಾಲದ ಫೋಟೋದಲ್ಲಿ ನಮ್ಮ ಅವರು ರಮೇಶ್ ಅವರು. ರಮೇಶ್ ಅವ್ರು ನಮ್ಮ ಬ್ರದರು. ನೋಡಿ ಇವರು ನಮ್ಮ ಮೂರನೇ ಚಿಕ್ಕಪ್ಪರವರು. ಈಗ ಅವ್ರನ್ನ ಕೇಳಿ ನೀವೇನಾದ್ರು ಬೇಕಿದ್ರೆ. ಇನ್ನೇನು ಮಾಡಿ. ಇವರು ನಮ್ಮ ಮೂರನೇ ದೊಡ್ಡಪ್ಪ ಅವರು, TK ಮಲ್ಲಯ್ಯ ಅಂತ ಹೇಳಿ. ಅವರ ಮೊಮ್ಮಗಳು ರೂಪ, ಮತ್ತೆ ನಮ್ಮ ದೊಡ್ಡಮ್ಮ ಮಹದೇವಮ್ಮ ಅಂತ ಹೇಳಿ. ಇವರು ನಮ್ಮ ಚಿಕ್ಕಮ್ಮ, ಅವರ ತಂಗಿ. ಇವರು ನಮ್ಮ ಮಾವರು, ಫ್ಯೂಚರ್ MLA ನಮ್ಮ ಶ್ರೀನಿವಾಸ್ ಅಂತ ಹೇಳಿ. ದೊಡ್ಡ ಪಂಚಾಯತಿ ಮೆಂಬರ್. ಹೌದು. ಏನಾದ್ರು ಬೇಕು ಅಂತ ಅಂದ್ರೆ 900234 ಫೋನ್ ಮಾಡಿ ಎಲ್ಲ ಕೆಲಸ ಮಾಡ್ಕೊಡ್ತಾರೆ. ಅಲ್ಲಿದ್ದಾರೆ ನೋಡಿ ಅಂಗನವಾಡಿ ಟೀಚರು, ನಮ್ಮ ಅಕ್ಕ ಶೋಭಾರಾಣಿ. ಇವ್ರ ಮಗಳು. ಹಂಗೆ ನಮ್ಮ ಮಾವನ ಹೆಂಡತಿ. ಅವರು ಕೂಡ ಇದು ಏನದು ಟೀಚರು, ಅಂಗನವಾಡಿ ಟೀಚರು. ಇದು ನಮ್ಮ ತೋಟದ ಇದು ನಮ್ ದೊಡ್ಡಪ್ಪ ಅವ್ರ ಭೂಮಿ. ಅಲ್ಲಿವರೆಗೂ ಅಲ್ಲಿಂದ ಬೆಟ್ಟ ಕಾಣಿಸ್ತಿದ್ಯಲ್ಲ, ಆ ಬೆಟ್ಟದವರೆಗೂ ಇವ್ರದೇ 4 ಜನದ್ದೇ. ಬನ್ನಿ ಹೋಗಿ ಹಂಗೆ ನಿಮ್ಮ ಮನೆ ತೋರಿಸ್ತೆ. ಇವರು ನಮ್ಮ ತಾತನ ಕೊನೆ ಮಗ.
ನಮ್ಮ ತಂದೆಯವರು, ನಮ್ಮ ಚಿಕ್ಕಪ್ಪ ಅವರು. ನಮ್ಮ ಚಿಕ್ಕಪ್ಪ ಅವ್ರ ಚಿಕ್ಕಪ್ಪ ನಮಗೆ ತಂದೆ. ಆಯ್ ಮಾಡಿ. ಬನ್ನಿ ಒಳಗೆ ಓಡೈತವ್ರೆಲ್ಲ ಓಡಿ. ಪಕ್ಕದಲ್ಲಿ ನೋಡಿ ಮೇಕೆ ದೊಡ್ಡಿ ಇದೆ, ಕುರಿ ದೊಡ್ಡಿ ಇಲ್ಲ ಹಸ್ಗಳು ಇತ್ತು ತಾನೆ. ಹಸುಗಳೆಲ್ಲ ಆಗೋಯ್ತು, ಇವಾಗ ಮೇಕೆಗಳಿದೆ. ಹಸುಗಳೆಲ್ಲ ಮಾರ್ಬಿಟ್ಟಿದ್ದೀವಿ. ನಮ್ಮ ಮದರ್ ಇಂಡಿಯಾ, ನಮ್ಮ ಚಿಕ್ಕಮ್ಮ, ಇವ್ರ ಚಿಕ್ಕಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ಸ್ನೇಹಿತರವರು ಮಿಸಸ್ ಈಗ ತಾನೇ ಮನೆಗೆ ನಾಟಿ ಕೋಳಿ ಸಾಂಬಾರ್ ತಿನ್ನಕ್ ಬಂದಿದ್ದಾರೆ. ಇವ್ರ ಎಲ್ಲಿ ನಿಮ್ ವೈಫು ನೋಡಿ ಇವ್ರು ಒಳಗೆ ಸೇರ್ಕೊಂಡು ಊಟ ಮಾಡ್ತಾವ್ರೆ. ನೋಡಿ ಊಟ ಮಾಡ್ತಾರೆ, ನೋಡಿ ಕರೀದ ಊಟ ಮಾಡ್ತಾವ್ರೆ ಇವರು. ನಮ್ಮ ಶ್ರೀಮತಿ ಶ್ರುತಿ ಅಂತ ಹೇಳಿ, ಇವರು ಅಂಗನವಾಡಿ ಟೀಚರ್. ಇವರು ಕೂಡ ಅಂಗನವಾಡಿ ಟೀಚರು. ಏನ್ ತಿಂತಾರದು? ನೋಡಿ ಚಿಕನ್ ಪೀಸ್ ಎಲ್ಲ ತಿಂದಾಗೋಯ್ತು. ಎಲ್ಲಿ ಪಿಳ್ಳೆಗಳೆಲ್ಲ ಆಟ ಆಡ್ತಾ ಇದಾರೆ ಹೊರಗಡೆ. ಈರುಳ್ಳಿ ಬನ್ನಿ, ಈರುಳ್ಳಿ ಹಾಕೋದು ಇವಾಗ ತೋರಿಸ್ತಾರೆ ನೋಡಿ. ಇದು ಸಣ್ಣ ಈರುಳ್ಳಿ, ಬಿತ್ತನೆ ಈರುಳ್ಳಿ. ನೆನ್ನೆ ಒಳ್ಳೆ ಮಳೆ ಬಿದ್ದಿದೆ. ಈರುಳ್ಳಿಗೂ ಇದೇ ತಾನೇ ಬಳಕೆ ಮಾಡೋದು. ಹೌದು ಹೌದು. ಇದು ಬಿತ್ತನೆಗೆ ಏನ್ ಡಿಫ್ರೆನ್ಸ್? ಇದು ಹಳೇದಾಗಿರೋದು, ಹಳೆಯದಾಗಿರುತ್ತೆ, ಡ್ರೈ ಆಗಿರುತ್ತೆ, ಫುಲ್ ಇದಾಗಿರುತ್ತೆ. ಅದು ಎಷ್ಟು ದಿನದ ಬೆಳೆ ಇದು? ಇದು 2 ತಿಂಗಳು, ಇವಾಗ 2 ತಿಂಗಳಿಗೆ ಬರ್ತದೆ. 60 ದಿವಸ ಪೂಜೆ ಮಾಡ್ಬಿಟ್ಟು ಮಾಡದಾ? ಏನಿಲ್ಲ, ಹಂಗೆ ಸುಮ್ಮನೆ ನೆಡೋದಷ್ಟೇ. ಅರಿಶಿನ ಮಾತ್ರ ಪೂಜೆ ಮಾಡಕ್ಕದ, ಇದು ಮಾತ್ರ ಹಂಗೆ ಹಾಕೋದು. ನೋಡಿ ಎಲ್ಲ ನಮ್ಮನೆಯವರೇ ಈರುಳ್ಳಿ ನಾಟಿ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಆ ಕಡೆ ಎಲ್ಲ ಹಾಕಾಯ್ತು, ಆ ಕಡೆ ಎಲ್ಲ ಹಾಕಾಯ್ತು, ಇನ್ನು ಸ್ವಲ್ಪ ಭಾಗ ಉಳ್ಕೊಂಡಿದೆ. ನೋಡಿ ಈಗ ಆಲ್ರೆಡಿ ಇಲ್ಲಿ ಅರಿಶಿನ ಹಾಕಿದ್ದಾರೆ. ನೋಡಿ ಇಲ್ಲಿ ಅರಿಶಿನ ಕಾಣಿಸ್ತಿದೆ. ಅರಿಶಿನ ಜೊತೆಗೆ ಮಿಶ್ರ ಬೆಳೆ ರೀತಿ ಈರುಳ್ಳಿನೂ ಕೂಡ ನಮ್ಮ ಚಿಕ್ಕಮ್ಮ, ನಮ್ಮ ಬ್ರದರ್ಸ್, ವೈಫ್ಸು ಎಲ್ಲರೂ ಕೂಡ ಈರುಳ್ಳಿ ನಾಟಿ ಮಾಡ್ತಾ ಇದ್ದಾರೆ. ಸೆಂಟ್ರಲ್ಲಿ ನೋಡಿ ಮತ್ತೆ ಈ ಕಡೆ 2 ಕಡೆಗೂ ಹಾಕ್ತಾ ಇದ್ದಾರೆ. ಇದು ಅರ್ಶನ ಹಿಂಗ ಉದುರಿಸ್ಬಿಟ್ಟು ಹೋಗ್ಬಿಡೋದು ಅಷ್ಟೇ. ಹೌದೌದು, ಹಂಗ ಹಾಕ್ಬಿಟ್ಟು ಮುಚ್ಚಿಬಿಡೋದು, ಒಳಗಡೆ ಹಾಕೋದು. ಮತ್ತೆ ಇದನ್ನ ನೇಗ್ಲಲ್ಲಿ ಉಳ್ತಾರೆ. ಈ ಅರ್ಶನ ಹಾಕ್ಬಿಟ್ಟು ಈಗ ಈರುಳ್ಳಿ ನಾಟಿ ಮಾಡ್ತಾವ್ರೆ. ಆ ಕಡೆ ಎಲ್ಲ ಹಾಕಾಗಿತ್ತು, ಈಗ ಇದ್ ಮಾಡ್ತಾವ್ರೆ. ಇಲ್ಲಿ ಒಬ್ಬೊಬ್ರೆ ಹಾಕ್ತಾವ್ರೆ ನೋಡಿ. 2 ತಿಂಗಳಿಗೆ ಬರೋ ಬೆಳೆ ಇದು. 50ರಿಂದ 60 ದಿವಸದೊಳಗೆ ಕಿತ್ತಾಕ್ಬಿಡ್ಬೇಕು, ಇಲ್ಲಾಂದ್ರೆಲ್ಲ ವೇಸ್ಟ್ ಆಗುತ್ತೆ, ಮೊಳಕೆ ಬಂದ್ಬಿಡ್ತದೆ ಎಲ್ಲ. ಈಗ ಹಾಕ್ತಾ ಇದಾರೆ. ಇಲ್ಲ ಮೇಲೆ ಹಂಗೆ ಮೇಲೆ ಮಡಗಬೇಕು, ಒಳಗಡೆ ತೋರಿಸಿದ್ರೆ ಬರಲ್ಲ, ಗಡ್ಡೆ ಬಲಿಯಲ್ಲ. ನೋಡಿ ಆ ಥರ ಮೇಲೆ ಮಡಗಬೇಕು, ದೂರ ಮಡಗಬೇಕು. ನೋಡ್ಕೊಂಡ್ರ? ಸರಿ. 2 ತಿಂಗಳ ಬೆಳೆ. ಕುಂಟಲ್ ಇವಾಗ ಅಂದ್ರೆ ಬಿತ್ತನೆ ಬೆಳೆ 3000 ಇದೆ. ಆಮೇಲೆ 10 ರೂಪಾಯಿಗೆ ಬರ್ತದೆ, 20 ರೂಪಾಯಿಗೆ ಬರ್ತದೆ, ಗೊತ್ತಿಲ್ಲ. ಕೆಜಿ ಈ ಕುಂಟಲ್ ಅವಾಗ ಸಾಯಿಷ್ಟು ಒಂದು 1000 ರೂಪಾಯಿ ಬರ್ತದೆ. ನಮ್ಗೇನು ಸಿಗಲ್ಲ, ಏನೋ ಬೆಲೆ ಇದೆ ಅಂದ್ಬಿಟ್ಟು ಹಾಕ್ತೀವಿ. ಬೆಳೆ ಬರುತ್ತಾ ಇಲ್ಲೋ ಗೊತ್ತಿಲ್ಲ, ಬೆಳೆ ಗಂಟ ಕಷ್ಟ. ಕೈ ಬಂದ ಅಷ್ಟೊಂದು ಜೊತೆಲಿ ಈಗ ಹಾಕೊಳ್ಳೋದು ಅಷ್ಟೇ. ಬೇಸಿಗೆ ಕಾಲದಲ್ಲಿ 3 ತಿಂಗಳಿಗೆ ಬರ್ತದೆ, ಅದು ಡಿಸೆಂಬರ್ಲ್ಲಿ ಹಾಕೋದು. ಇವಾಗ ಹಾಕೋದು ಏಪ್ರಿಲ್, ಮೇ, ಜೂನಲ್ಲಿ ಈಗ ಹಾಕೋದು. 2 ತಿಂಗಳು ಬೆಳೆ. 50 ದಿವಸ 55 ದಿವಸ ಬಂದ್ಬಿಡ್ತದೆ ಇವಾಗ. ನೆಕ್ಸ್ಟ್ ಈಗ ನಾನ್ ವೆಜ್ ನೀವು ಬನ್ನಿ. ಇವಾಗ ನಿಮಗೋಸ್ಕರ ಅಡುಗೆ ಮಾಡಿಸಿದ್ದೀವಿ, ಫಿಶ್ ಮಾಡಿಸಿದ್ದೀವಿ, ಚಿಕನ್ ಮಾಡಿದ್ದೀವಿ, ಮಟನ್ ಮಾಡಿದ್ದೀವಿ. ಒಂದೊಂದು ಮನೇಲಿ ಇದೆ, ಯಾವ ಮನೇಲಿ ತಿಂತೀರಾ ಆ ಮನೇಲಿ ನಿಮ್ಗೆ ಊಟ ರೆಡಿ ಆಗಿದೆ. ಬನ್ನಿ ಹೋಣ. ಇಷ್ಟೊತ್ತು ಮನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾಯ್ತು. ಎಷ್ಟು ಜನ ಇದ್ದೀವಿ ಏನು ಎಲ್ಲ, ಕೆಲವರೆಲ್ಲ ನಮ್ಮ ಕೈಗೆ ಸಿಕ್ಕಿಲ್ಲ. ಹಬ್ಬ ಹರಿದಿನಗಳಾದರೆ ಇಡೀ ಮನೆ ತುಂಬ ಜನ ತುಂಬಿರ್ತಾರೆ. ಇವತ್ತಿರೋರು ನಮ್ಮ ಹತ್ರ ತೋರಿಸಿದ್ದೀವಿ. ಹಂಗೆ ಈರುಳ್ಳಿ ಎಲ್ಲ ಬಿತ್ತನೆ ಮಾಡಾಗಿದೆ. ಅಂದರೆ ಎಲ್ಲ ಪಾತಿಗಳಾಗಿತ್ತು, ಕೆಲವೊಂದು ಪಾತಿಗಳನ್ನ ಇಟ್ಕೊಂಡಿದ್ದು ಸಂಜೆವರೆಗೂ ಇರಲಿ ಅಂದ್ಬಿಟ್ಟು ಈಗ ಅಡುಗೆ ಮಾಡ್ತಾರೆ. ಈಗ ನಮಗೆ ಫಿಶ್ಶು, ಮಟನ್ನು, ಚಿಕನ್ ಎಲ್ಲ ಮಾಡಬೇಕಲ್ಲ, ಕೋಳಿ ಕೊಯ್ದು ಅದಲ್ಲೇ ಅಡುಗೆ ಮಾಡ್ತಾರೆ. ಸೊ ಅದಕ್ಕೆ ವೇಟಿಂಗು. ಅದು ನಮ್ಮ ಅತ್ತಿಗೆ ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಅತ್ತಿಗೆ ಕಡೆ ಹೋಗೋಣ, ಅವರು ಡೀಟೇಲಾಗಿ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತಾರೆ. ಅವಾಗ ಹೋಗೋಣ ಬನ್ನಿ. ನಾಟಿ ಕೋಳಿ ಕುಯ್ತಾರೆ ಫಸ್ಟು, ಆಮೇಲೆ ಫಿಶ್ಶು, ಆಮೇಲೆ ಮಟನ್ನು. ಇಡ್ಲಿ ಜೊತೆ ತಿಂತಾ ಇರೋದೆ. ಏನಾದ್ರು ಹೇಳಿ, ನಿಮ್ಗೆ ಹೆಂಗಿತ್ತು ಟೇಸ್ಟ್ ಹೇಳಿ. ಮಾವಿನ ಮಾತಾಡ್ತೀನಿ ಅಂತೀರಿ, ಮೈಕ್ ಕೊಟ್ಟರೆ ಏನ್ ಮಾತಾಡ್ಲಿ ಅಂತೀರಾ? ಚಿಕನ್ ಸಾಂಬಾರು, ನಾಟಿ ಕೋಳಿ ಸಾಂಬಾರು ಫಸ್ಟ್ ಕ್ಲಾಸ್ ಆಗಿತ್ತು.